200 ರೂಪಾಯಿ ಕೊಟ್ಟಿರ್ತಾರೆ. ಮಧುರೆ ಗ್ರಾಮದಲ್ಲಿ ಪಾಂಡವಿಜಯ ಎಂಬ ಬಯಲಾಟದಲ್ಲಿ ನನ್ನ ಹಳೆಯನ ದುಶ್ಯಾಸನ ಪಾತ್ರ ಮಾಡಿದಂತಹ ರಾಜಿಯವರು 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಆ ಎಲ್ಲಮ್ಮ ದೇವಿ ಆ ಶಾಲೆಗೆ ಕೊಟ್ಟು ಕಾಪಾಡಲೆಂದು ನಾನು ಪ್ರಾರ್ಥಿಸುತ್ತೇನೆ. ಕಾಶ್ಮೀರ ಚಕ್ರವರ್ತಿ ಮಗಳಮ್ಮ ಏನಿಲ್ಲ ಪ್ರೀತಿ ಇದು ಏನಿಲ್ಲ ರೀತಿ ನೀತಿ ಅಪ್ಪಯ್ಯ ತಾಯಿಯ ಗರ್ಭದಿಂದ ಬರುವಾಗ ನಾನು ಏನು ತಂದೆನ ಸಹಾಯವಾದಿಲ್ಲ ನಾನು ಏನು ಒಯ್ದೇನ ಶ್ರೀ ಸಂಪತ್ತು ಎನ್ನುವುದು ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೋಗುವುದು ಕಾಶ್ಮೀರ ಚಕ್ರವರ್ತಿ ತಿಳಿದುಪಾಯಿ ಮಾತನಾಡ್ತಾನೆ ಪೂರ್ತಿ ಅಪ್ಪಯ್ಯ ನಿನ್ನ ಅನುಮತಿಯನ್ನು ಪಡೆದುಕೊಂಡು ನಾನು ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಹೋದಾಗ ಅದು ಏನಾಗುತ್ತೆ ಆ ಯೋಗಿಯ ಕೈ ನನ್ನ ಮೈಯ ತಾಕಿದಾಕ್ಷಣವೇ ನನ್ನ ಜೀವನವು ಅಂತೆಯ ಪಾವನವಾಯಿತು. ಹೌದು ಮಗಳೇ ಅಪ್ಪಯ್ಯ ಮಗಳ ಸುಖ ಸಂತೋಷವನ್ನು ನೋಡಬೇಕೆಂಬ ಇಚ್ಛೆ ನನಗಿದ್ದರೆ ನನಗೆ ನೋಡುವ ನಮ್ಮ ಪ್ರೇಮ ಇರುವುದು ಮಗಳೇ ರಾಜಕುಮಾರನ ಕೊಟ್ಟು ನೋಡುವ ಮಗಳೇ ಜವಲಕ್ಷ್ಮಿಯನ್ನು ಕೊಟ್ಟು ಲಗ್ನವನ್ನು ಮಾಡು. ಕಾಶ್ಮೀರ ಚಕ್ರವರ್ತಿ ತಿಳಿದುಕೊಂಡು ಮಾತನಾಡ್ತಾನೆ ಪೂರ್ತಿ. ಓ ಮಗಳೇ ರೇಣುಕ ಅಳಿಸಿದ ಅನ್ನ ಅಥವಾ ಈಗಲಾರದು ಈಗಿಲ್ಲದ ತೋಳಿ ಸಾಗಲಾರದು ಅರುಕು ಬಂದ ಮಾನ ಮುಚ್ಚಲಾರದು. ಆ ಜವಲಕ್ಷ್ಮಿ ನಿನ್ನ ಕೊಟ್ಟರೆ ನಿನ್ನ ಬಹಳ ಸುಖವಾಯಿತು ಮಗಳೇ ಏನಿಲ್ಲ ಎಲ್ಲ ಮಗಳೇ. ಅವೋ ರೇಣುಕ ಶೇಷನ ಮನೆ ಬದಿಯು ಚಿನ್ನದ ಇರ್ತದೆ ಶೃಂಗಾರ ಕೆಪ್ಪದ ಕಡೆಗಳ ಕೇಂದ್ರದಲ್ಲಿ ಬರುವುದು ಮಗಳೇ. ಎತ್ತ ತಂದೆ ತಾಯಾದ ನಾವು ಒಂದು ವರ್ಷದಲ್ಲಿ ಎತ್ತ ಮಗಳ ಬರಿಕೊಳ್ಳೆ ನಿನ್ನ ನಿರ್ಧಾರ ಬದಲಿಸು ಎಲ್ಲ ವಾದ್ಯ ಬಂದ ನಿನ್ನ ಮುಂದಾದವರು ಚೆಂದಿನಂತೆ ಕೂರುವುದೇ ನೀನು ಸತ್ತ ಸುಂದಿಲ್ಲ ಒಂದೆರಡು ದಿನ ಸುಮ್ಮನಾಗುವೆ. ನಿನ್ನ ನೆಚ್ಚಿನ ಮಾತಾಡಲ್ಲ ನಿನಗಿಂತ ಸಲ ತರವಲ್ಲ ಮಗಳೇ. ಅದೋ ಮಗಳೇ ರೇಣುಕ ಮಾಣಿಕೆಯನ್ನು ತಂದು ಮಸಿಬಟ್ಟೆಯನ್ನು ಮುಚ್ಚಿಟ್ಟರು. ಅದನ್ನು ತೆಗೆದು ನೋಡಿದಾಗ ಮಾಣಿಕ್ಯಾಗಿರುವುದೇ ಹೊರತು ಮಸಿಬಟ್ಟೆಯಾಗಲು ಸಾಧ್ಯವಿಲ್ಲ ತಂದೆ. ಇಲ್ಲದವರು ಯಾರು ಮಗಳೇ? ಅಪ್ಪಯ್ಯ ರೇಣುಕ ಸುಮ್ಮನೆ ಎಲ್ಲ ಮಾತಿಗೆ ನಮ್ಮಳು ಜವಲಕ್ಷ್ಮಿಗೆ ನನ್ನ ಕಟ್ಟು ಲಗ್ನವನ್ನು ಮಾಡು. ಆ ಅಡಿಗೆಯಲ್ಲಿ ತಿಳಿದ ಚಂದಾಸಿಗೆ ಅಡಿಗೆಯನ್ನು ಕಟ್ಟು ನಾನು ಹೇಗೆ ನೋಡಲು ಮಗಳೇ? ತಂದೆ ಈ ವಿಚಾರ ತಿಳಿಸುವುದಕ್ಕಾಗಿ ಅಲ್ಲಿಂದ ಇಲ್ಲವನ್ನು ಓಡಾಡಿ ಬಂದೆ. ಅಹೋ ಮಗಳ ರೇಣುಕ ಜಪ ಮಾಲೆಯನ್ನು ಧರಿಸಿ ನಾಲ್ಕು ಗಂಟೆಗೆಂದು ಗಡ್ಡೆ ಗೆದ್ದು ತಿನ್ನು ಆ ಸನ್ಯಾಸಿ ಮದುವೆ ಮಾಡಿಕೊಂಡು ನೀವೇನು ಸುಖ ಪಡಿವೆ ರೇಣುಕ ಅಂಶ ಕೋಪದ ದೊಡ್ಡ ಮನೆಗೆ ಈ ನಿನ್ನ ಕೋಮಲವಾದ ಪಂಡಿತ ಸುತ್ತ ಕಾಲ ಕಳೆಯುವ ಮಗಳೇ ಬೇಡ ಮಗಳೇ ಬೇಡ. ರಾಜಕುಮಾರ ಚಿತ್ರಪಟ ಇಲ್ಲಿದೆ. ಇವರಲ್ಲಿ ಯಾರನ್ನು ಮೆಚ್ಚುವ ಅವರಿಗೆ ನಿಮ್ಮ ಪರಿವರ್ತನೆ ಕಾರ್ಯಪಡಬೇಕು. ಇನ್ನೂ ಕಾಲಾವಕಾಶ ಕೊಡುವುದು. ಆಲೋಚನೆ ಮಾಡಿ ಯುದ್ಧಾಂತ ಕುಮಾರಿ ಆಲೋಚನೆ ಮಾಡುವುದರಿಂದ ಕಾಶ್ಮೀರ ಅರಸನೇ ಸತ್ಯ ವಿಚಾರ ಶಬ್ದವಿತ್ತ ಕೇಳಬೇಗನೆ. ಅದೇನೆಂದರೆ ಜಮದಗ್ನಿ ರೇಣುಕಾದೇವಿ ಶಾಪಗ್ರಸ್ತ ದೇವತರು ಅವರ ಮನದಾಸೆ ಈಡೇರಿಸು. ಅವರ ಮಾತು ನಿರಾಕರಿಸಬೇಡ.
ತಕ್ಷಣ ಅವರ ಮದುವೆಯನ್ನು ಮಾಡಿ ನಿಶ್ಚಿಂತನಾಗು. ರೇಣುಕಾ ದೇವಿಯ ಗರ್ಭದಲ್ಲಿ ನಾರಾಯಣಾಂಶ ಸಂಭೂತನಾದ ಭಾರ್ಗವರಾಮನು ಜನಿಸುವನು. ಭೂಭಾಗ ಕಡಿಮೆ ಮಾಡಲು ದುಷ್ಟರನ್ನು ಸಂಹರಿಸಿ ಶ್ರೇಷ್ಠರನ್ನು ರಕ್ಷಿಸುವನು. ರೇಣುಕ ರಾಜ, ಈ ಮಾತು ಸಹಜ. ಅಹೋ, ನಾನಂತ ಅಜ್ಞಾನಿ. ರೇಣುಕಾ ದೇವಿ ಚರಿತ್ರೆ ಆಕಾಶದಿಂದ ತಿಳಿದುಕೊಂಡನು, ಮನದಲ್ಲಿ ಆನಂದ ಪಟ್ಟನು. ಅಹೋ, ನನ್ನ ಬಂಗಾರದ ಬಟ್ಟೆ ಎಂತಿರುವ ಮಗಳೇ, ನೀನು ನನ್ನ ಮಗಳಲ್ಲ, ನನ್ನ ಎತ್ತ ತಾಯಿ, ನಮ್ಮ ವಂಶೋದ್ಧಾರ ಕುಮಾರಿ, ಮೆಚ್ಚಿನ ಮಗಳನ್ನು ಕಾಡಿ ಹುಚ್ಚರಂತೆ ಹೊತ್ತರು ಎನ್ನ ಅಪರಾಧ ಸಲ್ಲಿಸುತ್ತಾಯಿ. ನಿನ್ನ ಇಚ್ಛೆಗೆ ಅತಿ ಆಗಲಾರೆ. ನಾಳೆ ನಿನ್ನ ಸಮದಾಗಿಗೆ ದಾರಿಯನ್ನು ಸಿದ್ಧರಾಗಿರುವುದು. ನಾಳೆ ಬ್ರಹ್ಮರಾಮ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತವನ್ನು ಕೇಳಿ. ಅವೋ ಸ್ವಾಮಿ ಸಮುದ್ರಗಿರಿಯವರೇ, ರೇಣುಕರಾಜ, ಅವೋ ಸ್ವಾಮಿ ಸಮುದ್ರಗಿರಿಯವರೇ, ರೇಣುಕರಾಜ, ಈ ಎಲ್ಲ ಪುತ್ರಿಯನ್ನು ನಿಮಗೆ ದಾರಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಮ್ಮ ರೇಣುಕಾ, ಈಗ ನಾನು ನಿನಗೆ ಸಂತೋಷವಾಗಿದ್ದ ಮಗಳೇ, ಈ ಮಾತಿಗೆ ಒಪ್ಪಿಕೊಂಡು ರೇಣುಕಾ ಜಮದಗ್ನಿ ಕಲ್ಯಾಣ ನಡೆಸಿಕೊಟ್ಟಿಯಲ್ಲ ಎನ್ನ ಮಾತಿಗೆ, ಈ ನಿನ್ನ ಮಾತು ಕೇಳಿ ಎನ್ನ ಮನಸ್ಸು ಆನಂದವಾಯಿತು. ಕನ್ಯೆ ಜನಕ ಜಗದಿದ್ದಾಗಿ ಮಾತು ಜನಕ ಮಗಳೇ ರೇಣುಕಾ, ಈ ನಿನ್ನ ಸಿರಿ ಸಂಪತ್ತು ಮುಂದೆ ಎಲ್ಲೆಂದಿಗೂ ನಾನು ಬಯಸುವುದಿಲ್ಲ. ರೇಣುಕ ಬಯಸುವುದು ಮಗಳೇ. ಅಪ್ಪಯ್ಯ, ರೇಣುಕಾ, ನಿನ್ನ ಅನುಮತಿಯನ್ನು ಪಡೆದುಕೊಂಡು ನಾನು ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಹೋದಾಗ ಅದು ಏನಾಗುತ್ತೆ ಮಗಳೇ? ಆ ಯೋಗಿಯ ಕೈ ನನ್ನ ಮೈಯ ತಾಕಿದಾಕ್ಷಣವೇ ನನ್ನ ಜೀವನವು ಅತ್ತೆಯ ಪಾವನವಾಯಿತು. ಹೌದು ಮಗಳೇ. ಅಪ್ಪಯ್ಯ, ರೇಣುಕಾ, ಮಗಳ ಸುಖ ಸಂತೋಷವನ್ನು ನೋಡಬೇಕೆಂಬ ಇಚ್ಛೆ ನನಗಿದ್ದರೆ ನನಗೆ ನೋಡುವ ನಮ್ಮ ಪ್ರೇಮ ಇರುವುದು ಮಗಳೇ. ರಾಜಕುಮಾರನ ಕೊಟ್ಟು ನೋಡುವುದು ಮಗಳೇ. ಜಮದಗ್ನಿಯನ್ನು ಕೊಟ್ಟು ಲಗ್ನವನ್ನು ಮಾಡು. ಕಾಶ್ಮೀರ ಚಕ್ರವರ್ತಿ ತಿಳಿದುಕೊಳ್ಳಿ ವಾಸಿಯಾಗ್ತಾನೆ ಪೂರ್ತಿ. ಓ ಮಗಳೇ ರೇಣುಕಾ, ಅಳಿಸಿದ ಅನ್ನ ಹಸು ಈಗಲಾರದು, ನೀರಿಲ್ಲದೆ ತೋರಿ ಸಾಗಲಾರದು, ಅಡುಕು ಬಟ್ಟೆ ಮಾಡ ಮುಚ್ಚಲಾರದು. ಆ ಜಮದಗ್ನಿ ನಿನ್ನ ಕೊಟ್ಟರೆ ನಿನ್ನ ಬಹಳ ಸುಖವಾಗಿತ್ತು ಮಗಳೇ. ಏನು ಎಲ್ಲ ಮುಂದೆ ನಿನ್ನ ಮಗಳೇ. ಅವೋ ರೇಣುಕಾ, ಕೇಸನ ಮಲ್ಲಿಪದಿಯು ಚಿನ್ನದ ಇರ್ತದೆ ಶೃಂಗಾರ ಕೆಪ್ಪಳ ಕಡೆಗಳ ಕೇಂದ್ರದಲ್ಲಿ ಬಂದು ಮಗಳೇ. ಎತ್ತ ತಂದೆ ತಾಯಾದ ನಾವು ಒಂದು ವರ್ಷದಲ್ಲಿ ಎತ್ತ ಮಗಳ ಬಲಿಪಡಲೆ ನಿನ್ನ ನಿರ್ಧಾರ ಬದಲಿಸು. ಎಲ್ಲ ವಾದ ಬಂದ ನಿನ್ನ ಮುಂದಾದವರು ಚೆಂದಿನಂತೆ ಕೂರುವೆ. ನೀನು ಸತ್ತ ತಿಂದಿಲ್ಲ, ಒಂದೆರಡು ದಿನ ಸುಮ್ಮನಾಗುವೆ. ನಿನ್ನ ನೆಚ್ಚಿನ ಮಾತು ಆಗಲ್ಲ, ನಿನಗಿಂತ ಸಲ ತರವಲ್ಲ ಮಗಳೇ. ಜನಕ, ಅದೋ ಮಗಳೇ ರೇಣುಕಾ, ಮಾಣಿಕೆಯನ್ನು ತಂದು ಮಸಿ ಬಟ್ಟೆಯನ್ನು ಮುಚ್ಚಿಟ್ಟರು. ಅದನ್ನು ತೆಗೆದು ನೋಡಿದಾಗ
ಮಾಣಿಕ್ಯಾಗಿರುವುದೇ ಹೊರತು ಮಸಿಬಟ್ಟಿಯಾಗಲು ಸಾಧ್ಯವಿಲ್ಲ ತಂದೆ. ಇಲ್ಲದವ ಯಾರು ಮಗಳೇ? ಅಪ್ಪಯ್ಯ, ರೇಣುಕಾ ಸುಮ್ಮನೆ ಎಲ್ಲ ಮಾತಿಗೆ ನಮ್ಮಳು ಜಮಲಗ್ನಿಗೆ ನನ್ನ ಕಟ್ಟಲಾಗ್ತಾವ. ಆ ಅಡಿಗೆಯಲ್ಲಿ ತಿರುಗಿ ಕೈಲಾಸಿಗೆ ಅಡಿಗೊಂದು ಕಟ್ಟು ನಾನು ಹೇಗೆ ನೋಡಲು ಮಗಳೇ? ತಂದೆ ಈ ವಿಚಾರ ತಿಳಿಸುವುದಕ್ಕಾಗಿ ಅಲ್ಲಿಂದ ಇಲ್ಲವನ್ನು ಓಡಾಡಿ ಬಂದೆ. ಅಹೋ ಮಗಳ ರೇಣುಕಾ, ಜಪ ಮಾಲೆಯನ್ನು ಧರಿಸಿ ನಾಲ್ಕು ಗಂಟೆಗೆನ್ನಿಟ್ಟು ಗಡ್ಡೆ ಗಂಟು ತಿನ್ನು ಆ ಸನ್ಯಾಸಿ ಮದುವೆ ಮಾಡಿಕೊಂಡು ನೀವೇನು ಸುಖ ಪಡಿವೆ? ರೇಣುಕಾ, ಜನಕ, ಅಂಶ ಕೋಪದ ಸೊಟ್ಟೆಗಳನ್ನು ಬರೆದಿ ಈಗಿನ ಕೋಮಲವಾದ ಕಣ್ಣಿನ ಸುತ್ತ ಕಾಲ ಕಳೆಯುವ ಮಗಳೇ, ಬೇಡ ಮಗಳೇ ಬೇಡ. ರಾಜಕುಮಾರ ಚಿತ್ರಪಟ ಇಲ್ಲಿದೆ. ಇವರಲ್ಲಿ ಯಾರನ್ನು ಮೆಚ್ಚುವ ಅವರಿಗೆ ನಿಮ್ಮ ಪರಿವರ್ತನೆ ದಾರಿಯಾಗಿಸಬೇಕು. ಇನ್ನೂ ಕಾಲಾವಕಾಶ ಕೊಡುವುದು. ಆಲೋಚನೆ ಮಾಡಿ ಯುದ್ಧಾಂತ ಸುಕುಮಾರಿ, ಆಲೋಚನೆ ಮಾಡಿದ ವಾದ ದಾರಿ. ಕಾಶ್ಮೀರ ಅರಸನೇ, ಸತ್ಯ ವಿಚಾರ ಶಬ್ದವಿಟ್ಟು ಕೇಳಬೇಗನೆ. ಅದೇನೆಂದರೆ ಜಮದಗ್ನಿ ರೇಣುಕಾದೇವಿ ಶಾಸ್ತ್ರಸ್ಥ ದೇವತರು ಅವರ ಮನದಾಸೆ ಈಡೇರಿಸು. ಅವರ ಮಾತು ನಿರಾಕರಿಸಬೇಡ. ತಕ್ಷಣ ಅವರ ಮದುವೆಯನ್ನು ಮಾಡಿ ನಿಶ್ಚಿಂತನಾಗು. ರೇಣುಕಾದೇವಿಯ ಗರ್ಭದಲ್ಲಿ ನಾರಾಯಣಾಂಶ ಸಂಭೂತನಾದ ಭಾರ್ಗವರಾಮನು ಜನಿಸುವನು. ಭೂಭಾಗ ಕಡಿಮೆ ಮಾಡಲು ದುಷ್ಟರನ್ನು ಸಂಹರಿಸಿ ಶ್ರೇಷ್ಠರನ್ನು ರಕ್ಷಿಸುವನು. ರೇಣುಕರಾಜ, ಈ ಮಾತು ಸಹಜ. ಅಹೋ, ನಾನಂತ ಅಜ್ಞಾನಿ. ರೇಣುಕಾದೇವಿ ಚರಿತ್ರೆ ಆಕಾಶಗಳಿಂದ ತಿಳಿದುಕೊಂಡನು. ಮನದಲ್ಲಿ ಮಹಾನಂದ ಪಟ್ಟನು. ಪರಿವಾರ ಸಾರದೆ ರೇಣುಕ ಜಾಮದಾಗ್ನಿಯ ಕಲ್ಯಾಣ ಪರಿವಾರವನ್ನು ನಡೆಸಿ ಸಾರದೆ ನಾನು ಅಹೋ, ನನ್ನ ಬಂಗಾರದ ಬಟ್ಟೆ ಎಂತಿರುವ ಮಗಳೇ, ನೀನು ನನ್ನ ಮಗಳಲ್ಲ, ನನ್ನ ಎತ್ತ ತಾಯಿ. ನಮ್ಮ ವಂಶೋದ್ಧಾರ ಕುಮಾರೇ, ಮೆಚ್ಚಿನ ಮಗಳನ್ನು ಕಾಡಿ ಹುಚ್ಚರಂತೆ ಹೊತ್ತರು ಎನ್ನ ಅಪರಾಧ ಸಲ್ಲಿಸುತ್ತಾಯಿ. ನಿನ್ನ ಇಚ್ಛೆಗೆ ಅಡ್ಡಿ ಆಗಲಾರೆ. ನಾಳೆ ನಿನ್ನ ಜಮದಾಗಿಗೆ ದಾರಿಯನ್ನು ತೋರಿಸುತ್ತಲಾಗಿರುವ ನಾಳೆ ಬ್ರಹ್ಮರಾಮ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತವನ್ನು ಕೇಳಿ. ಅವೋ ಸ್ವಾಮಿ ಜಮದಾಗಿರಿಯವರೇ, ರೇಣುಕರಾಜ, ಅವೋ ಸ್ವಾಮಿ ಜಮದಾಗಿರಿಯವರೇ, ರೇಣುಕರಾಜ, ಈ ಎಲ್ಲ ಪುತ್ರಿಯನ್ನು ನಿಮಗೆ ದಾರಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಮ್ಮ ರೇಣುಕಾ, ಜನಕ, ಈಗ ನಾನು ನಿನಗೆ ಸಂತೋಷವಾಗಿದ್ದರೆ ಈ ಮಾತಿಗೆ ಒಪ್ಪಿಕೊಂಡು ರೇಣುಕಾ ಜಮದಗ್ನಿ ಕಲ್ಯಾಣ ನಡೆಸಿಕೊಟ್ಟಿಯಲ್ಲ ಎನ್ನ ಮಾತಿಗೆ, ಈ ನಿನ್ನ ಮಾತು ಕೇಳಿ ಎನ್ನ ಮನಸ್ಸು ಆನಂದವಾಯಿತು. ತಂದೆಯ ಜನಕ, ಜಗದಿದ್ದಾಗಿ ಮಾತು ಜನಕ.
ಸನ್ನಿಧಾನದಲ್ಲಿ ಬಂದವರೊಂದಾರೊಂದು ಮಾತನಾಡಿಸುವ ನೀನು ನರನ ಕುಮಾರ. ನಾಮದಾನಂದರ ದೇವ, ಪರಮಾತ್ಮನ ಹೆಂಡತಿ ಪಾರ್ವತಿ, ಬ್ರಹ್ಮನ ಹೆಂಡತಿ ಸರಸ್ವತಿ, ಮೃಕುಂಡನ ಹೆಂಡತಿ ಮರುದ್ಧತಿ, ಹರಿಶ್ಚಂದ್ರನ ಹೆಂಡತಿ ತಾರಾಮತಿ, ನನ್ನ ಹೆಂಡತಿ ದುರ್ಮತಿ. ಅಂತ ದುರ್ಮತಿಯನ್ನು ಕಟ್ಟಿಕೊಂಡ ನನ್ನ ಹೆಸರು ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ. ಸಾರಥಿ ಎನ್ನ ನಾಮಾಂಕಿತವನ್ನು ಕೇಳಿ
ಎಲ್ಲಿರುವ ಭೂಪಾಲಕರಂ ಚರಿಸಿ ಕೈಮುವನಕ್ಕೆ ನಾನೇ ಪಟ್ಟಾಪಚ್ಚೇರಿಸಿ ಆತನ ಬಿಟ್ಟಲ ಆತನ ರಥತಲ ಮೊದಲಾದ ಲೋಕಗಳ ಭೇದಿಸಿ ಕುಬೇರನ ಮಂದಿಸಿ ದೃಷ್ಟಿಯದ ಶ್ರೇಷ್ಠವಾದ ಚಕ್ರವರ್ಗದ ತಿಲಕಲೆಂದರಿಸಿ ಬುದ್ಧ ಪುರುರವ ಆಯು ಮೊದಲಾದ ನಮ್ಮ ವಂಶದ ತನಗೆ ಸಮಬಲಿಷ್ಠರೆಂದರಿಸಿ ಮಹಾರಾಜನ ಸುಪುತ್ರ ಸದಮಲ ಚರಿತ್ರ
ಓಹೋ ಅಪ್ಪಯ್ಯ, ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಇರುವರು ಯಾರು? ಈ ಲೋಕದಲ್ಲಿ ಸೋಲುವರು ಯಾರು? ಈ ಧರಣಿಯಲ್ಲಿ ಬದುಕರು ಯಾರು? ಮಜ್ಜಗದಲ್ಲಿ ಅತಿಥಿಗಳು ಯಾರು? ಎಳೆಯ ಕಾರ್ತವೀರ ನಮ್ಮ ಹೆಣ್ಣು ಮಗನ ಕುಮಾರ ಆಹೋ ಅಪ್ಪಯ್ಯನೇ, ಹತ್ತಹತ್ತಯ ಮಹಾಮನೆಗಳೆಲ್ಲ ವಿದ್ಯಾಭ್ಯಾಸ ಮಾಡದ ಕಲ ಧರ್ಮಶಾಸ್ತ್ರನಾದ ಏನಿನ ಕುಮಾರ ಸಾಮಾನ್ಯನೇ ಹೊಲಿನ ಹುಡುಗನ ಆರಿಸಿದ್ದೇನೆ. ಅದೇನು ಚೆನ್ನಾಗಿ ಅದು ಬರಕ ಓಹೋ ಅಪ್ಪಯ್ಯ, ಮಗನೇ ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದಿರುವವರೇ ಇಬ್ಬರೇ. ಒಬ್ಬನ ವೈಕುಂಠದ ಬದಲಿಗೆ ಲಕ್ಷ್ಮೀಪತಿಯಾದ ಮಹಾವಿಷ್ಣುವು, ಇನ್ನೊಬ್ಬನ ಧನಾಧಿಪತಿಯಾದ ಕುಬೇರನು. ಓಹೋ ಅಪ್ಪಯ್ಯ, ಕನಯ್ಯ ಈ ಲೋಕದಲ್ಲಿ ಇರುವ ಇಬ್ಬರೇ ಇಬ್ಬರ ದೇವರುಗಳು. ಅವರ್ಯಾರು ಬಾಲಕ? ಒಬ್ಬರು ಜನ್ಮಪಟ್ಟ ತಾಯಿ, ಇನ್ನೊಬ್ಬರು ಜನ್ಮಪಟ್ಟ ತಂದೆ. ಈ ಜಗತ್ತಲ್ಲಿ ಸೋಲುವವರು ಇಬ್ಬರೇ. ಅವರ್ಯಾರು ಕನಯ್ಯ? ಒಬ್ಬನ ಕನ್ನಾಪಿತನು, ಇನ್ನೊಬ್ಬನು ಸಾಲಗಾರನು. ಓಹೋ ಅಪ್ಪಯ್ಯ, ಅಹೋ ಕನಯ್ಯ ನಮಗೆ ಈ ಭೂಭಾಗದಲ್ಲಿ ಕಾಣುವ ಬದುಕನು ಇಬ್ಬರೇ. ಅವರ್ಯಾರು ಕನಯ್ಯ? ಒಬ್ಬನು ಸೂರ್ಯ, ಇನ್ನೊಬ್ಬನು ಚಂದ್ರ. ಭಲ ಈ ಸೃಷ್ಟಿಯೊಳು ಪರದೇಶಿಗಳು ಇಬ್ಬರೇ. ಅವರ್ಯಾರು ಬಾಲಕ? ಒಬ್ಬನು ದೇಹ, ಮತ್ತೊಬ್ಬನು ಜೀವ. ಭಲ ಈ ಭುವನದಲ್ಲಿ ಅತಿಥಿಗಳು ಇಬ್ಬರೇ. ಅವರ್ಯಾರು ಬಾಲಕ? ಧನ ಮತ್ತು ಯೌವನ ಇಷ್ಟು ಮಾತ್ರ ನನ್ನ ಪದವ ಸ್ವರೂಪಿಗಳಾದ ಗುರುವರ ದತ್ತಾತ್ರೇಯ ಮಹಾಮುನಿಗಳು ಹೇಳಿಕೊಟ್ಟಿರುವರ ತಂದೆ. ಇದರಲ್ಲಿ ತಪ್ಪಿದ್ದನ್ನು ವಿವರಿಸಿ ಹೇಳಲು ಮುಂದೆ. ಭಲ ಶಾಸ್ತ್ರ ಬಾಹುವೆ, ನಿನ್ನೆ ಅದ್ಭುತವಾದ ವಿದ್ಯೆ ಮಹಾತ್ವಕ್ಕೆ ನಾನು ಮೆಚ್ಚಿದೆ. ಎಚ್ಚರಬೇಕು ಅಪ್ಪಯ್ಯ. ಕನಯ್ಯ ಓ ಅಪ್ಪಯ್ಯ, ನಿನಗೆ ಈ ಕ್ಷಣವೇ ನಮ್ಮ ಕುಲ ಪುರೋಹಿತರೊಂದಿಗೆ ಮಹಿಷ್ಮತಿ ನಗರ ಪಟ್ಟ ಕಟ್ಟುವನ. ಹೋರೆ. ಅದೇ ಅದಕ್ಕೆಂದರೆ ಅದೇ ಆತಕ್ಕೆ ಅಪ್ಪಯ್ಯ. ಈಗ ನಿನ್ನಲ್ಲಿ ರಾಜ್ಯಭಾರದ ಲಕ್ಷಣಗಳ ಇರುವರು ನನಗೆ ಸಂತೋಷವಾಗಿತ್ತು. ಬಲಿರ ಕೀರ್ತಿಯ ನಿನ್ನ ಮುಖಾಂತರೊಂದಿಗೆ ಚಂದ್ರವಂಶದ ಕೀರ್ತಿ ದಿಗ್ಗಜದಲ್ಲಿ ನನಗೆ ಕಾಂತವೀರನೇ ಎಚ್ಚರಿಕೆಯ ನಿಮ್ಮ ಇಷ್ಟರಂತ ಹಣದ ಅಪ್ಪವನೇ. ಎನ್ನ ಪುತ್ರನಾದ ಶಾಸ್ತ್ರ ಬಾಹುಳ್ಳ ಕಲಿಸೂರ ಕಾರ್ತವೀರಾಜನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ನಮ್ಮ ಕುಲ ಪುರೋಹಿತರೊಂದಿಗೆ ಕರೆದುಕೊಂಡು ಬಾಸಾರದೆ ಹನುಮಂತನ ಧಾರವಾಡದಲ್ಲಿ ಎನ್ನ ಕುಮಾರನಾದ ಕಾರ್ತವೀರನೇ ಓಹೋ ಅಪ್ಪಯ್ಯನೇ. ಎನ್ನ ನುಡಿಯ ಆಲಿಸು ಬೇಗನೆ. ಅದೇನು ಚೆನ್ನಾಗಿ ಹೇಳಪ್ಪಯ್ಯನೇ. ಓದಿದ್ರೆ ರಾಜನನ್ನು ನಿನ್ನಿನ ಕಾಲದ ಕಥನಕ್ಕೆ ಬಂದು ಎನ್ನ ಬಾಹುಬಲಿಯಕ್ಕೆ ತಡೆಯದೆ ಆಡುವವನು. ಹೋರೆ. ಕನಯ್ಯ ಓ ಅಪ್ಪಯ್ಯ, ಬಾಪುರ್ಯ ಅವನಿಗೂ ನಮಗೂ ಮೊದಲಿಂದಲೂ ದೇಶ ಬೆಳೆದುತ್ತು ಹೊಂದಿರುವುದು. ಆದ ಕಾರಣ ಬದುರೆ ಏನಾದರೂ ಮತ್ತೆ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಅವನ ಶಿರವ ಮಾರಿಸಿ ಕೀರ್ತಿಯ ಗಳಿಸು ವಚನ ಮರಿಯಬೇಡ ಕುಮಾರ. ಆಹೋ ಸಿಂಹರಾಜನಂತೆ ಕತ್ತಲೆಯಂತೆ ಇಲ್ಲಿಯವರೆಗೆ ನಮ್ಮ ವಂಶದ ಕೀರ್ತಿಗೆ ಕಾರಣನಾದ ಪಿತನೇ. ಅಲಕನೇ ನಾನು ಮೆಚ್ಚಿದೆ ಎಂದು ವೇಷ ಸಾಧನೆಯೊಂದಿಗೆ ಬೆಳೆದೆ. ಬೇಕು ಮಗನೇ. ವೈಕುಂಠ ಲೋಕದಲ್ಲಿ ಬಂಡರ ಬಿಡದ ಹಿಡಿದು ತಂದ ಅವನ ಗರ್ವ ಬೆಳೆಸಿ ನಿನ್ನ ವಚನೆ ಪಾಲಿಸಿ ಸೃಷ್ಟಿಯ ಸಂತ ಪರಾಕ್ರಮ ನೆಲೆಸಿದಂತರ ಭಾಗ
ಪರಾಕ್ರಮ ಏನೇ ಅದಮ ನಿನ್ನ ಎದುರು ನಮಗೆ ಯಾರಿಗೆ ತಿಳಿಯದ ಚೋರನಂತ ಎನ್ನ ಪಿತನದ ಇತ್ತಕ್ಕ ಪಂಡಿತಿಯ ಬುದ್ಧಿಶೂನ್ಯ ನೆಲೆಯನ ಹಣತೆಯನ್ನ ಮುಂದೆ ನಿನ್ನ ದೌರ್ಜನ್ಯ ಏನೇ ಅದಮ ಕೈಲಾಗದಿದ್ದರೆ ಸೋದರಿಯನ್ನು ಎಲ್ಲ ಪಾಠಕ್ಕೆ ಸೆಲ್ಲ ಮಾಡೋ ಮೊದಲೇ ಎಲ್ಲ ಈ ಮಾತ್ರ ಮಂಡಲದೊಂದಿಗೆ ಒದಗಿ ಬರುವುದು ದುರ್ಗತೆ. ಬರುವೆಯ ಕಾತುವಿನ ಮಗನಾಗಿ ಮನಸ್ಸಂತೆ ಜಾತಕ್ಕೆ ಕೊಚ್ಚಿಕೊಳ್ಳುವುದನ್ನು ಸರ್ವಾದ ಕೊಚ್ಚಿಕೊಳ್ಳಲು ಭಾಗವತನೇ ಮುಖ ಸಿಂಹದ ಬಂದ ಸಿಂಹದ ಮಗನಿಗೆ ಸಿಂಹ ಅಂದುವುದಕ್ಕೆ ನೀನು ಸಿಂಹನಾಗಿದ್ದರೆ ನಮ್ಮಪ್ಪನ ನೆನಪದ ದಾಟಿ ಗೈಸಲಾಗದೆ ಯಾತಕ್ಕೆ ಹಿಂದಕ್ಕೆ ಬರುತ್ತದೆ ನೀನು ಯಾವ ದೊಡ್ಡ ಸೂರ ನಾನು